ಐಪಿಎಲ್ ನ ಪ್ರತಿ ಪಂದ್ಯಗಳ ಅಪ್ಡೇಟ್ ಒನ್ ಇಂಡಿಯಾ ಕನ್ನಡದ ಐಪಿಎಲ್ ಡಗ್ಔಟ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ 6ನೇ ಐಪಿಎಲ್ ಪಂದ್ಯ RR ಹೋಸ್ಟ್ ಮಾಡಿತ್ತು ಅಸ್ಸಾಂನ ಗುವಾಹಟಿಯಲ್ಲಿ. ಇದು ರಿಯಾನ್ ಪರಾಗ್ ಅವರ ಹೋಮ್ ಗ್ರೌಂಡ್. ರಿಯಾನ್ ಪರಾಗ್ RR ನ ಕ್ಯಾಪ್ಟನ್ಸಿ 3 ಮ್ಯಾಚ್ಗಳಿಗೆ ಕ್ಯಾಪ್ಟನ್ಸಿ ತಗೊಂಡಿದ್ದಾರೆ ಈ ಸಂಜು ಸ್ಯಾಮ್ಸನ್ ಅವರ ಅನುಪಸ್ಥಿತಿಯಲ್ಲಿ. ಇನ್ನು ಎರಡೂ ಟೀಮ್ಗಳು ಕೂಡ ಗೆಲುವಿಗೆ ಕಾತರಿಸ್ತಾ ಇದ್ವು. ಯಾಕೆಂದ್ರೆ ಮೊದಲ ಪಂದ್ಯದಲ್ಲಿ ಚಾಂಪಿಯನ್ KKR RCB ವಿರುದ್ಧ ಸೋತಿತ್ತು. RR SRH ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋತ್ ಹೋಗಿತ್ತು. ಹಾಗಾಗಿ ಗೆಲ್ಲಲೇಬೇಕು ಅಂತ ಇದ್ದಂತಹ ಪಂದ್ಯದಲ್ಲಿ ಎರಡೂ ತಂಡಗಳ ಆಟ ಚೆನ್ನಾಗಿತ್ತ, ಮಜಾ ಇತ್ತ, ಸಮರಿ ಏನು ಮ್ಯಾಚ್ದು, ಜೊತೆಗೆ ಎಡವಟ್ ಆಗಿದ್ದಲ್ಲಿ ಸೋಷಿಯಲ್ ಸುದ್ದಿಯಲ್ಲಿ ಏನು ಓಡಾಡ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಮ್ಯಾಚ್ ನ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಅದೆಲ್ಲವನ್ನ ಹೇಳ್ತೀನಿ. ಇವತ್ತಿನ ಮ್ಯಾಚ್ ನ ಒಂದು ಹೈಲೈಟ್ ಅಂತ ಹೇಳೋದಾದ್ರೆ, ಸಮರಿನ ಹೇಳ್ತಾ ಹೈಲೈಟ್ ಅನ್ನು ಹೇಳೋದಾದ್ರೆ, ಯಾಕೆಂದ್ರೆ ಈ ಮ್ಯಾಚ್ ಅಲ್ಲಿ KKRಗೇನೋ ಗೆಲ್ಲಬೇಕು ಅನ್ನೋ ಜಿದ್ದಿದ್ದಾಗ ಕಾಣ್ತಾ ಇತ್ತು. RR ಯಾಕೋ ಆ ಜಿದ್ದನ್ನು ತೋರಿಸ್ಲೇ ಇಲ್ಲ. ಆರಂಭದಿಂದ ಅಂದ್ರೆ ಈ ಅವಕಾಶ ಬ್ಯಾಟಿಂಗ್ಗೆ ಈ KKRಗೆ ಟಾಸ್ ಗೆದ್ದಿದ್ದ KKR ಜೊತೆಗೆ ಗೆದ್ದ ನಂತರ ಅವ್ರ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡ್ರು. ಆದ್ರೆ ಈ RR ಬ್ಯಾಟಿಂಗ್ ಇತ್ತಲ್ಲ, SRH ಮೇಲೆ RR ಬ್ಯಾಟಿಂಗ್ ಹೇಗೆ ಮಾಡಿತ್ತು ಅಂದ್ರೆ 243 ಟಾರ್ಗೆಟ್ ಕೊಟ್ಟಾಗ ಅದನ್ನ RR 232ವರೆಗೂ ಬಂದಿದ್ರು ಚೇಸ್ ಮಾಡ್ಕೊಂಡು. ಧ್ರುವ್ ಜುರೇಲ್ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ಸೊ ಇದನ್ನ ನೋಡಿದಾಗ ಈ ಬಾರಿ ಏನು RR ಅವ್ರು ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಸಂಜು ಸ್ಯಾಮ್ಸನ್ ಔಟ್ ಆದ್ರು, ರಿಯಾನ್ ಪರಾಗ್ ಔಟ್ ಆದ್ರು. ಅಂದ್ರೆ ಇವರೆಲ್ಲರೂ ಕೂಡ ಏನೋ ಒಂದು ಟಫ್ ಬಾಲ್ಗೆ ಇಲ್ಲ ಅಂದ್ರೆ ತುಂಬಾ ಎಫೆಕ್ಟಿವ್ ಆದಂತ ಬಾಲ್ಗಳಿಗೆ ಔಟ್ ಆದ್ರ ಅಂದ್ರೆ ಇಲ್ಲ, ಕೆಟ್ಟ ಹೊಡೆತಕ್ಕೆ ಕೈ ಹಾಕಿ ಔಟ್ ಆದ್ರು. ಇದು RRಗೆ ಒಂದು ಮೈನಸ್ ಆಯ್ತು. RRಗೆ ದೊಡ್ಡ ಬೆಲೆ ತೆರಬೇಕಾಯ್ತು ಇದರಿಂದ. ಹಾಗಾಗಿ ಇಡೀ ಆರಂಭದಿಂದಾನೇ ಪಂದ್ಯ ಅಷ್ಟು ಇಂಟ್ರೆಸ್ಟಿಂಗ್ ಅನ್ಸ್ಲಿಲ್ಲ. ಅಂದ್ರೆ ಪವರ್ ಪ್ಲೇ ಸ್ಕೋರ್ ನೋಡಿದಾಗ RR ಬ್ಯಾಟಿಂಗ್ ಓಪನ್ ಮಾಡಿದಾಗ ಇಲ್ಲಿ ಪವರ್ ಪ್ಲೇ ಅಲ್ಲಿ RR ಹೊಡೆದಿದ್ದೆ ಒಂದು 50 ರನ್ ಹೊಡೆದಿದ್ದಾರೆ ಅಷ್ಟೇನೆ. RR ಪವರ್ ಪ್ಲೇ ಅಲ್ಲಿ ಹೊಡೆದಿದ್ದು ಕೇವಲ 50 ರನ್ಗಳು. ಆದ್ರೆ ಇಲ್ಲಿ ಸಂಜು ಸ್ಯಾಮ್ಸನ್ ಮತ್ತೊಮ್ಮೆ ವೈಫಲ್ಯ ಅನುಭವಿಸಿದ್ರು. T20ಗಳಲ್ಲಿ ಶತಕವನ್ನ ಬಾರಿಸ್ಕೊಂಡು ರೀಸೆಂಟ್ ಆಗಿ ಬಂದವರು ಬ್ಯಾಕ್ ಟು ಬ್ಯಾಕ್ ಶತಕ ಹೊಡ್ಕೊಂಡ್ ಬಂದ್ರು. ಆದ್ರೆ ಇಲ್ಲಿ 50 ಕೂಡ ಹೊಡೆಯಕ್ ಆಗ್ತಾ ಇಲ್ಲ. ಸಂಜು ಸ್ಯಾಮ್ಸನ್ ಕೆಟ್ಟ ಹೊಡೆತ ಕೈಯಾಕ್ ಔಟ್ ಆದ್ರು. ಅದಾದ ನಂತರ ರಿಯಾನ್ ಪರಾಗ್ ಒಂಥರ ಹುಡುಗಾಟದ ಆಟವನ್ನ ಆಡಿದ್ರು. ಅವರು ತಮ್ಮ ಹೋಮ್ ಗ್ರೌಂಡ್ ಅಲ್ಲೇ ಸಖತ್ತಾಗಿ ಆಡಬೇಕಾಗಿತ್ತು, ಫ್ಯಾನ್ಸ್ ಮುಂದೆ ಅದ್ಭುತವಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಆದ್ರೆ ಅವರು ಕೂಡ 25 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ಧ್ರುವ್ ಜುರೇಲ್ ಇಲ್ಲಿ ಕಳೆದ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಆಡಿದ್ರು. ತಮ್ಮನ್ನ ಯಾಕೆ ಇಷ್ಟು ದೊಡ್ಡ ಮೊತ್ತಕ್ಕೆ RR ರಿಟೈನ್ ಮಾಡ್ಕೊಳ್ತು ಅಂತೇಳಿ ಸಮರ್ಥನೆ ಮಾಡ್ಕೊಂಡಿದ್ರು. ಮೊದಲ ಪಂದ್ಯದಲ್ಲೇ 232ವರೆಗೂ ಹೋಗೋದಿಕ್ಕೆ ಕಾರಣ ಆಗಿದ್ದು ಧ್ರುವ್ ಜುರೇಲ್ ಅವರ ಒಂದು ಬಿಗ್ ಇನ್ನಿಂಗ್ಸು. ಆದ್ರೆ ಇಲ್ಲಿ ಧ್ರುವ್ ಜುರೇಲ್ ಆ ಒಂದು ಇನ್ನಿಂಗ್ಸ್ ಅನ್ನ ಆಡ್ಲಿಲ್ಲ ಅನ್ನುವಂಥದ್ದು. ಅದಾದ್ಮೇಲೆ ಈ KKR ಅವ್ರಿಗೆ ಈ ಟಾರ್ಗೆಟ್ ಅನ್ನು ದೊಡ್ಡದು ಅಂತ ಅನ್ನಿಸ್ತಿಲ್ಲ. KKR ಅವರು ಈ ಟಾರ್ಗೆಟ್ ಅನ್ನ ಆರಾಮಾಗಿ ಚೇಸ್ ಮಾಡ್ಕೊಂಡು ಹೋದಾಗಿತ್ತು. KKR ಆರಂಭದಲ್ಲಿ ಅವರು ಕೂಡ ಹಾಗೆ ನೋಡಿದ್ರೆ KKR ನ ಕಟ್ ಹಾಕ್ಬೋದಿತ್ತು ಅಂತ ಎಲ್ಲ ಅನ್ನಿಸ್ತು ಅಂತ ಹೇಳಿದ್ರೆ, ಅವರು ಕೂಡ ಪವರ್ ಪ್ಲೇ 6 ಓವರ್ಗೆ 40 ರನ್ ಹೊಡೆದಿದ್ರು. 50 ಅಲ್ಲ, ಕೇವಲ 40. ಇಲ್ಲಿ ಡಿಕಾಕ್ ಒಂದ್ ಕಡೆ ಸೆಟ್ಲ್ ಆಗಿ ಆಡ್ತಾ ಇದ್ರೆ ಮತ್ತೊಂದ್ ಕಡೆ ಎಲ್ಲರೂ ಕೂಡ ಔಟ್ ಆಗ್ತಾ ಹೋಗ್ತಾ ಇದ್ರು. ಮೇನ್ ಇಲ್ಲಿ ಸುನಿಲ್ ನಾರಾಯಣ್ ಇಲ್ಲದೆ ಇದ್ದಿದ್ದು KKRಗೆ ಒಂದು ಸ್ಫೋಟಕ ಆರಂಭ ಸಿಗ್ಲಿಲ್ಲ. ಆದ್ರೆ KKR ತುಂಬಾ ಈಸಿಯಾಗಿ ಗೆಲ್ಲುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅವರು ಕೂಡ ಆರಂಭದಲ್ಲಿ ಒದ್ದಾಡಿದ್ರು. ಆರಂಭದಲ್ಲಿ ಅವರು ಕೂಡ ಈ RR ಬೌಲಿಂಗ್ ಅನ್ನ ಎದುರಿಸೋದಕ್ಕೆ ಒದ್ದಾಡಿದ್ರು. ಸಂದೀಪ್ ಶರ್ಮಾ ಒಳ್ಳೆ ಬಾಲ್ ಮಾಡುವಂತ ಜೋಫ್ರಾ ಆರ್ಚರ್ ಮತ್ತೆ ಹೊಡೆತಗಳನ್ನ ತಿಂದ್ರು. ಆದ್ರೆ ಸಂದೀಪ್ ಶರ್ಮಾ ಎಕಾನಮಿಯಲ್ಲಿ ಬಾಲ್ ಮಾಡ್ತಾರೆ. ಸೊ ಅವರು ಕನ್ಸಿಸ್ಟೆಂಟ್ ಆಗಿ RR ಉಳ್ಕೊಂಡಿದ್ದಾರೆ. ಇಲ್ಲಿ 10 ಓವರ್ಗೆ KKR ಗಳಿಸಿದ್ದು ಕೂಡ ಕೇವಲ 70 ರನ್. ಸೊ 10 ಓವರ್ಗೆ 70 ಅಂತ ಹೇಳಿದ್ರೆ ತುಂಬಾ ಕಂಟ್ರೋಲ್ ಅಲ್ಲಿತ್ತು ಇನ್ನಿಂಗ್ಸು. ಆದ್ರೆ ಕೊನೆಯಲ್ಲಿ ಜೋಫ್ರಾ ಆರ್ಚರ್ ತಿಂದಂತ ಏಟ್ಗಳಿರ್ಬೋದು, ಅಥವಾ RR ನ ಬೌಲಿಂಗ್ ಯೂನಿಟ್ ಫೇಲ್ ಆಯ್ತು ಅಂತ ಹೇಳ್ಬೋದು. ಬ್ಯಾಟಿಂಗ್ ಯೂನಿಟ್ ಆಲ್ರೆಡಿ ಫೇಲ್ ಆಗಿತ್ತು, ಬೌಲಿಂಗ್ ಯೂನಿಟ್ ಕೂಡ ಫೇಲ್ ಆಯ್ತು. ಸೊ ಹಾಗಾಗಿ ಸುಲಭವಾಗಿ ಗುರಿಯನ್ನ ಬೆನ್ನತ್ತಿ KKR ಅವರು ಗೆದ್ದಿದ್ದು 2ನೇ ಪಂದ್ಯವನ್ನ ಚಾಂಪಿಯನ್ಗಳು ಗೆಲುವಿನ ಮುಖಾಂತರ. ಮೊದಲ ಪಂದ್ಯ RCB ವಿರುದ್ಧ ಸೋತ್ರು ಕೂಡ 2ನೇ ಪಂದ್ಯ ಗೆದ್ರು. ಇಲ್ಲಿ ಹೈಲೈಟ್ ಅಂದ್ರೆ 97 ರನ್ ಗಳಿಸಿದಂತ ಕ್ವಿಂಟನ್ ಡಿಕಾಕ್ ಓಪನಿಂಗ್ ಅಲ್ಲಿ ನರೇನ್ ಜೊತೆ ಓಪನ್ ಮಾಡ್ತಿದ್ದವರು. ಸೊ ಇವತ್ತು KKRಗೆ ದೊಡ್ಡ
ಸಾಥ್ ಕೊಟ್ಟು KKR ಜೊತೆಗೆ ನಿಂತವರು ಕ್ವಿಂಟನ್ ಡಿಕಾಕ್. ನಿನ್ನೆ ಪಂದ್ಯದಲ್ಲಿ 97 ರನ್ ಶ್ರೇಯಸ್ ಅಯ್ಯರ್ ಹೊಡೆದು ಅವರು ಸೆಂಚುರಿ ಮಿಸ್ ಮಾಡ್ಕೊಂಡಿದ್ರು. ಇವತ್ತು ಕ್ವಿಂಟನ್ ಡಿಕಾಕ್ ಸೆಂಚುರಿ ಮಿಸ್ ಮಾಡ್ಕೊಂಡ್ರು. ಕೊನೆ ಬಾಲಲ್ಲಿ 6 ಹೊಡಿತಾರೆ. ಅಂದ್ರೆ ಅವಕಾಶನೇ ಅಷ್ಟಿತ್ತು, ಯಾಕೆಂದ್ರೆ ಸ್ಕೋರ್ ಇದ್ದಿದೆ 150+. ಹಾಗಾಗಿ ಅದನ್ನ ಚೇಸ್ ಮಾಡೋದ್ರಲ್ಲಿ 97 ಒಬ್ರು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅದು ಕ್ವಿಂಟನ್ ಡಿಕಾಕ್ ಅವರು ಇಡೀ ಮುಕ್ಕಾಲು ಭಾಗ ರನ್ ಅನ್ನ ಒಬ್ರೇ ಹೊಡೆದ್ರು. ಹಾಗಾಗಿ KKR ಈ ಮ್ಯಾಚ್ ನ ನಿರಾಯಾಸವಾಗಿ ಯಾವ RR SRH ವಿರುದ್ಧ 243 ಟಾರ್ಗೆಟ್ ಕೊಟ್ಟಾಗ 232 ಹೊಡೆದಿದ್ರು, 11 ರನ್ನಿಂದ ಸೋತಿದ್ರು. ಆ RR ಇವತ್ತು ಕಾಣಿಸ್ಲಿಲ್ಲ. ಹೋಮ್ ಗ್ರೌಂಡ್ ಅಲ್ಲಿ ಕ್ಯಾಪ್ಟನ್ ರಿಯಾನ್ ಪರಾಗ್ ಕೂಡ ಏನು ನಾಯಕನ ಆಟನ ಆಡಲಿಲ್ಲ, ರೆಸ್ಪಾನ್ಸಿಬಲ್ ಆಗಿ ಕಾಣಿಸ್ಲಿಲ್ಲ. ಹಾಗಾಗಿ ಈ ಒಂದು ಮ್ಯಾಚ್ ಒಂಥರ ನೀರಸವಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಎಡವಟ್ಟಾಗಿದ್ದೆಲ್ಲಿ ಅಂತ ನೋಡೋದಿಕ್ ಹೋದ್ರೆ ಎಡವಟ್ಟಾಗಿದ್ದೆ ಇಲ್ಲಿ. ಧ್ರುವ್ ಜುರೆಲ್ಗೆ ಒಂದು ಸಾಧ್ಯತೆ ಇತ್ತು, ಅಂದ್ರೆ ರಿಯಾನ್ ಪರಾಗ್ ಹಾಗೆ ಸಂಜು ಸ್ಯಾಮ್ಸನ್ ಒಂದಷ್ಟು ಮಟ್ಟಿಗೆ ಚೆನ್ನಾಗಿ ಆಡುವಂತ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಬಂದ ಧ್ರುವ್ ಜುರೆಲ್ ಕೇವಲ 33 ರನ್ ಹೊಡೆದು ಔಟ್ ಆಗ್ತಾರೆ. ಅಂದ್ರೆ ಧ್ರುವ್ ಜುರೆಲ್ ಹೊಡೆದಂತ ರನ್ಗಳಿದೆಯಲ್ಲ ಅದು ಅದರ ನಿರೀಕ್ಷೆ ಬೇರೆನೇ ಇತ್ತು. ಈ ಬಾರಿ ಏನು RRಗೆ ಮತ್ತಷ್ಟು ದೊಡ್ಡ ಒಂದು ಮಿಡ್ಲ್ ಆರ್ಡರ್ ಅಲ್ಲಿ ಶಕ್ತಿ ತುಂಬುತ್ತಾರೆ ಅಂತ ಧ್ರುವ್ ಜುರೆಲ್ ಅನ್ನ ಕೊನೆಯಲ್ಲಿ ಏನು ಬ್ಯಾಟಿಂಗ್ ಇಳಿಸಿದ್ರು. ಆದ್ರೆ ಧ್ರುವ್ ಜುರೆಲ್ ಎಲ್ಲೂ ಕೂಡ ಇಫೆಕ್ಟಿವ್ ಆಗ್ಲಿಲ್ಲ. ಶಿಮ್ರಾನ್ ಹೆಟ್ಮೇರ್ ಬಗ್ಗೆ ನಿರೀಕ್ಷೆ ಇತ್ತು, ಅವರು ಕೂಡ ಎಲ್ಲೂ ಇಫೆಕ್ಟಿವ್ ಆಗ್ಲಿಲ್ಲ. ಅವರು ಸಿಂಗಲ್ ನಂಬರ್ ಹೊಡೆದ್ಬಿಟ್ಟು ಔಟ್ ಆಗ್ಬಿಟ್ರು. ಇದು ದೊಡ್ಡ ಹೊಡೆತವನ್ನ ಕೊಡ್ತು ಅಂತ ಹೇಳ್ಬೋದು. ಕಮ್ಮಿ ಸ್ಕೋರ್, ಅದನ್ನ ಚೇಸ್ ಮಾಡಕ್ ಆಗ್ಲಿಲ್ಲ. RR ಸೋತೋಯ್ತು ಅಂದ್ರೆ ಅಷ್ಟೇ ಇಫೆಕ್ಟಿವ್ ಆಗಿತ್ತು. ಬೌಲಿಂಗ್ ಹರ್ಷಿತ್ ರಾಣಾ ಕೂಡ ಅದ್ಭುತವಾಗಿ ಬೌಲ್ ಮಾಡಿದ್ರು. ಹಾಗಾಗಿ ಇದು ಹೆಚ್ಚು ಕಡಿಮೆ ಧ್ರುವ್ ಜುರೆಲ್ ಔಟ್ ಆಗಿದ್ದು ಎಡವಟ್ಟಾದ ಪಾಯಿಂಟ್ ಅಂತ ಹೇಳ್ಬೋದು. ಧ್ರುವ್ ಜುರೆಲ್ ಏನಾದ್ರೂ ಇನ್ನಿಂಗ್ಸ್ ಇನ್ನೊಂದು 20-30 ರನ್ 40 ರನ್ ತಗೊಂಡು ಹೋಗ್ತಾ ಇದ್ರೆ ಆಗ ಗೆಲುವಿಗೆ ಹತ್ತಿರ ಆಗ್ತಾ ಇತ್ತು RR ಅಂತ ಹೇಳ್ಬೋದು. ಇನ್ನು ಸೋಷಿಯಲ್ ಸುದ್ದಿ ನೋಡೋದಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಆದಂತ ಸೋಷಿಯಲ್ ಸುದ್ದಿ. KKR ವರ್ಸಸ್ RR ಪಂದ್ಯದಲ್ಲಿ ರಿಯಾನ್ ಪರಾಗ್ ಹೋಮ್ ಗ್ರೌಂಡ್ ಅಲ್ಲಿ ಹೀರೋ ತರ ಮಿಂಚಿದ್ರು. ಅವರು ಟಾಸ್ಗೆ ಬಂದಾಗ್ಲೇನೆ ಫ್ಯಾನ್ಸ್ ಫುಲ್ ಜೋಶಲ್ಲಿ ಕೂಗಾಡ್ತಾ ಇದ್ರು, ಯಾಕೆಂದ್ರೆ ನಮ್ಮ ಹುಡುಗ ಅಂತೇಳಿ. ಈ ಗುವಾಹತಿಯ ಗ್ರೌಂಡ್ ನಲ್ಲಿ ಏನು ರಿಯಾನ್ ಪರಾಗ್ ಅವರ ಕಾಲಿಗೆ ಅಭಿಮಾನಿ ಒಬ್ಬ ಬಂದ್ ಬೀಳ್ತಾನೆ. ಒಬ್ಬ ಹುಡುಗ ಏನು KKR ಬ್ಯಾಟಿಂಗ್ ನಡೀತಾ ಇದ್ದಂತ ವೇಳೆ ರಿಯಾನ್ ಪರಾಗ್ ಏನು ಇದ್ರಲ್ಲಿ ಇರ್ತಾರೆ, 22 ಯಾರ್ಡ್ಸ್ ಅಲ್ಲಿ ಇರ್ತಾರೆ. ಎರಡೂ ಏನು ರನ್ ಬ್ಯಾಟ್ಸ್ಮನ್ಗಳ ನಡುವೆ ಇರ್ತಾರೆ. ಅಲ್ಲಿ ಬಂದ್ಬಿಟ್ಟು ಒಬ್ಬ ಅಭಿಮಾನಿ ಅವ್ರ ಕಾಲಿಗೆ ಬೀಳ್ತಾನೆ. ಇದು ವೈರಲ್ ಆಗಿದೆ ಎಲ್ಲ ಕಡೆ. ರಿಯಾನ್ ಪರಾಗ್ ಸೂಪರ್ ಸ್ಟಾರ್ ಅಂತ ಅವ್ರನ್ನೊಂಥರ ಟ್ರಾಲ್ ಮಾಡ್ತಾ ಇದ್ದಾರೆ, ಫೀಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಕೊಹ್ಲಿ ತರ, ಧೋನಿ ತರ ಆ ಫ್ಯಾನ್ ಬೇಸ್ ಕ್ರಿಯೇಟ್ ಆದ್ಮೇಲೆ ಯಾರೋ ಒಬ್ಬ ಸಿಕ್ಕಾಪಟ್ಟೆ ಕ್ರೇಜ್ ಅಲ್ಲಿ ಬಂದು ಕಾಲಿಗೆ ಬೀಳೋದು ಕಾಮನ್ನು. ಆದ್ರೆ ರಿಯಾನ್ ಪರಾಗ್ ಇನ್ನೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೇ ಮಿಂಚಿಲ್ಲ. ಇನ್ನು IPL ಅಲ್ಲಿ ಏನು ಈಗ ತಾನೇ ಮಿಂಚ್ತಾ ಇರುವಂತ ಉದಯೋನ್ಮುಖ ಆಟಗಾರ. ಈ ಸಂಜು ಸ್ಯಾಮ್ಸನ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಕ್ಯಾಪ್ಟನ್ಸಿ ಸಿಕ್ಕಿದೆ. ಆದ್ರೆ ಒಂಥರ ಮಿಂಚ್ತಾ ಇದಾರಪ್ಪ ರಿಯಾನ್ ಪರಾಗ್ ಅಂತ ಎಲ್ಲರೂ ಟ್ರೋಲ್ ಮಾಡ್ತಾ ಇದಾರೆ. ಅಂದ್ರೆ ರಿಯಾನ್ ಪರಾಗ್ ಕೊಹ್ಲಿ ರೀತಿ, ಧೋನಿ ರೀತಿ ಫೀಲ್ ಮಾಡ್ಕೋತಾ ಇದಾರೆ ಕಾಲಿಗೆ ಬಿದ್ದಾಗ ಅಂತೆಲ್ಲ ಟ್ರೋಲ್ ಮಾಡ್ತಾ ಇದಾರೆ. ಒಟ್ಟಾರೆ ಇದು ಸೋಷಿಯಲ್ ಸುದ್ದಿ. KKR RR ಮ್ಯಾಚ್ ಅಲ್ಲಿ ರಿಯಾನ್ ಪರಾಗ್ ಕಾಲಿಗೆ ಅಭಿಮಾನಿ ಬಿದ್ದಿದ್ದು ಬಾರಿ ಸುದ್ದಿ ಆಗ್ತಾ ಇದೆ. ಇದಿಷ್ಟು IPL ಡಗೌಟ್ KKR ವರ್ಸಸ್ RR ಪಂದ್ಯದ ಹೈಲೈಟ್ಸ್. ಮತ್ತಷ್ಟು ಅಪ್ಡೇಟ್ಸ್ ಜೊತೆ, ಮುಂದಿನ ಪಂದ್ಯದ ಜೊತೆ, ಸ್ಟೋರಿಗಳ ಜೊತೆ, ಅದು RCB CSK ಮ್ಯಾಚ್ ಇದೆ, ಅದರ ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.